ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ. ಜನ ತಿಳ್ಕೊಂಡಿರಬಹುದು, ಇದು ಸಾಧಾರಣ ಚುನಾವಣೆ. ಪ್ರತಿ ಸಲ ಇಂಥ ಚುನಾವಣೆಗಳು ಬರ್ತವೆ ಹೋಗ್ತವೆ ಅಂತ ಮಹತ್ವ ಇದರಲ್ಲಿ ಏನಿದೆ ಅಂತ ಹೇಳಿ ಕೆಲವು ಜನ ಭಾವಿಸಬಹುದು. ಈ ಚುನಾವಣೆ ಮಹತ್ವ ನಾವು ತಿಳ್ಕೊಳ್ಬೇಕಾದ್ರೆ 2024ರಲ್ಲಿ ನಾವು ಸೇರಿ ಬಿಜೆಪಿಗೆ ಸೋಲಿಸಿದಾಗ ಮಾತ್ರ ಇದರ ಮಹತ್ವವನ್ನು ನಿಮಗೆ ಗೊತ್ತಾಗ್ತದೆ. ಮೋದಿ ಅವರು ಎಲ್ಲ ಕಡೆ ನಮ್ಮ ವಿರುದ್ಧ ಮಾತಾಡ್ತಾರೆ. ಮೊನ್ನೆ ಮೈಸೂರಿನಲ್ಲಿ ಹೋಗಿ ಮಾತಾಡಿದ್ರು, ಅಲ್ಲಿ ಹೋಗಿ ಅವರು ಕಾಂಗ್ರೆಸ್ಗೆ ಬೈದರು. ಇದೇ ಮೋದಿ ಅವರ ಕೊಡುಗೆ. ಮೋದಿ ಅವರು ಈ ಕರ್ನಾಟಕ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಮೊದಲು ಹೇಳ್ಬೇಕು. ಯಾವುದೇ ಬಿಜೆಪಿ ಮುಖಂಡ ನಿಮ್ಮಲ್ಲಿ ಬಂದು ಮತ ಕೇಳಿದಾಗ ನೀವು ಸ್ಪಷ್ಟವಾಗಿ ಅವ್ರಿಗೆ ಕೇಳಬೇಕು, ಏನಪ್ಪ ನೀನು ನಮಗೆ ಡ್ರಾಟ್ನಲ್ಲಿ ಹೆಲ್ಪ್ ಮಾಡಿದ್ಯಾ, ಭೀಕರವಾದಂತ ಬರಗಾಲ ಬಿದ್ದಿತ್ತು, ಎಷ್ಟು ಹಣ ನಮಗೆ ಕೊಟ್ಟಿದ್ಯಾ ಅಥವಾ ಕೊಡಿಸಿದ್ಯಾ, ಫ್ಲಡ್ ಬಂತು ಎಷ್ಟು ಹಣ ಕೊಡಿಸಿದ್ಯಾ, ನಮ್ಮ ಪಾಲಕ್ಕೆ ಬರಬಹುದಂತ ಕೇಂದ್ರ ಸರ್ಕಾರದ ಹಣ ನಮ್ಗೆ ಎಷ್ಟು ಕೊಟ್ಟಿದ್ಯಾ, ನರೇಗಾದಲ್ಲಿ ಸಿಗಬೇಕಾದಂತ ಹಣ ನೀವು ಎಷ್ಟರ ಮಟ್ಟಿಗೆ ನಮಗೆ ತಲುಪಿಸಿದ್ದೀರಾ, ಇವು ಎಲ್ಲ ಅಂಕಿ ಅಂಶಗಳನ್ನ ನೀವು ಅವರನ್ನ ಕೇಳಬಹುದು. ಮೊನ್ನೆ ಸಿದ್ದರಾಮಯ್ಯನವರು ಇದನ್ನ ಸವಿಸ್ತರವಾಗಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಯಾವ ರೀತಿಯ ಕೇಂದ್ರದವರು ಮೋಸ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ನಮಗೆ ಬರ್ತಕ್ಕಂಥ ಹಣ ಇವತ್ತು ಸಿಗ್ತಾ ಇಲ್ಲ. ಅದು ನಮ್ಮ ಬೈರೇಗೌಡರು ಕೂಡ, ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟವಾಗಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಕೇಳಿದಾಗ ಇವರು ಕೇಳಿದ್ದು ಒಂದು ಪ್ರಶ್ನಕ್ಕೆ, ಸಿದ್ದರಾಮಯ್ಯ ಅವರು ಕೇಳಿದ್ದು ಒಂದು ಪ್ರಶ್ನಕ್ಕೆ, ಶಿವಕುಮಾರ್ ಕೇಳಿದ್ದು ಒಂದು ಪ್ರಶ್ನಕ್ಕೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ. ಇಂಥ ಕೆಟ್ಟ ಸರ್ಕಾರಕ್ಕೆ ನೀವು ತೆಗೆದು ಹಾಕಬೇಕು, ಇಟ್ಕೊಳ್ಬೇಕು. ತೆಗೆದು ಹಾಕ್ತಿರಲ್ಲ, ಏನು ಇಷ್ಟು ಜನ ಸೇರಿ ತೆಗೆದು ಹಾಕ್ತೇವೆ ಅಂತ ಹೇಳಿ ನಿಮ್ಮ ಒಂದು ಧ್ವನಿಗೆ ಅವ್ರು ಓಡಿ ಹೋಗ್ಬೇಕು. ಆ ರೀತಿಯಾಗಿ ಹೇಳಿ ಬಂಧುಗಳೇ, ಕಾಂಗ್ರೆಸ್ ಪಾರ್ಟಿ ಸಾಕಷ್ಟು ಈ ದೇಶಕ್ಕೆ ಕೆಲಸ ಮಾಡಿದೆ. ಒಂದು ಕಾಲದಲ್ಲಿ ಕೋಲಾರ ಜಿಲ್ಲೆ ಅಂದ್ರೆ ಬರಗಾಲ ಪೀಡಿತವಾದಂಥದ್ದು. ಆಮೇಲೆ ಈ ಕೋಲಾರ ಜಿಲ್ಲೆ ರೇಷ್ಮೆಗೆ ಮತ್ತು ಹಾಲಿಗೆ, ಮಿಲ್ಕ್ ಅಂಡ್ ಸಿಲ್ಕ್ ಇದಕ್ಕೆ ಪ್ರಸಿದ್ಧವಾಯಿತು. ಈಗಂತೂ ನೀವು ನಮ್ಮೆಲ್ಲ ಕೋಲಾರ MLA ಅವರ ಪ್ರಯತ್ನದಿಂದ, ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಹಕಾರ ಬೆಂಬಲದಿಂದ ನಿಮಗೆ ಇವತ್ತು ಸಾಕಷ್ಟು ನೀರು ಕೆರೆ ತುಂಬಲಕ್ಕೆ ಇವತ್ತು ಕೊಡ್ತಾ ಇದ್ದಾರೆ. ಈ ಕೆಲಸ ಬಿಜೆಪಿದವರು ಮಾಡಿದ್ರ ಅಥವಾ ಮೋದಿ ಅವರು ಏನಾದರೂ ಸಹಾಯ ಮಾಡಿದಾರ? ಮೋದಿ ಅವರು ಯಾವಾಗಲೂ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋದೇ ಅವ್ರ ಕಸುಬು. ಮತ್ ಪದೇ ಪದೇ ನಮಗೆ ಬೀಳ್ತಾರೆ. ಈಗ ಗ್ಯಾರಂಟಿ ಬೆನ್ನು ಹತ್ತಿದ್ದಾರೆ. ಮೋದಿ ಗ್ಯಾರಂಟಿ, ಮೋದಿ ಹೈ ತೋ ಮುಮ್ಕಿನ್ ಹೈ, ಇವೆಲ್ಲ ಹೇಳ್ತಾರೆ. ಅದೇ ಗ್ಯಾರಂಟಿ ಅನ್ನೋ ಶಬ್ದನೇ ನಮ್ಮಿಂದ ಕಳ್ತನ ಆಗೋಗಿದೆ. ಮೋದಿ ಅವರು ಕದ್ದಿದ್ದಾರೆ, ಅವ್ರ ಬಳಿ ಗ್ಯಾರಂಟಿ ಅಂತ ಇರಲೇ ಇಲ್ಲ.
ಈ ಗ್ಯಾರಂಟಿ ಗ್ಯಾರಂಟಿ ಅಂತ. ಅರೆ 2014ರಲ್ಲಿ 15ರಲ್ಲಿ ಅವ್ರೇನ್ ಹೇಳಿದ್ರು, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ನಾನು ಎಂಪ್ಲಾಯ್ಮೆಂಟ್ ಕೊಡ್ತೇನೆ, ನೌಕರಿ ಕೊಡ್ತೇನೆ, ಪ್ರತಿ ವರ್ಷ 2,000 ನೌಕರಿ ಕೊಡ್ತೇನೆ ಅಂತ ಹೇಳಿದ್ರು. 2 ಕೋಟಿ ನೌಕರಿ ಕೊಡ್ತೇನೆ ಅಂತ ಹೇಳಿದ್ರು. 10 ವರ್ಷದಲ್ಲಿ 20 ಕೋಟಿ ನೌಕರಿಗಳು ಕೊಡಬೇಕಾಗಿತ್ತು. 20 ಕೋಟಿ ನೌಕರಿಗಳು ಕೊಟ್ಟಿದಾರ? ಕೊಟ್ಟಿಲ್ಲ. ಈ ಗ್ಯಾರಂಟಿ ಅದು. ನೌಕರಿ ಕೊಡದೇ ಇರೋದೇ ಗ್ಯಾರಂಟಿ, ಮೋದಿ ಗ್ಯಾರಂಟಿ. 15 ಲಕ್ಷ ರೂಪಾಯಿ ಬ್ಲ್ಯಾಕ್ ಮನಿನ ಹೊರಗಿನ ತಂದು ನಿಮ್ಮೆಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದ್ರು. ಕೊಟ್ರ? ಕೊಡ್ಲಿಲ್ಲ. ಏನು ಮೋದಿ ಅವರು ಸುಳ್ಳು ಹೇಳ್ತಾರೋ ಅಥವಾ ನೀವು ತೆಗೆದುಕೊಂಡು ಸುಳ್ಳು ಹೇಳ್ತಾ ಇದ್ದೀರಿ? ಮೋದಿ ಅವರು ಸುಳ್ಳು ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾವೇನು ಸುಳ್ಳು ಹೇಳ್ತಕ್ಕಂಥ ಮೋದಿ ಅಂತ ಹೇಳ್ಬೇಕಾ? ಮತ್ತೇನು ಹೇಳ್ಬೇಕು? ರೈತರಿಗೆ ಅವ್ರ ಆಮದಾನಿ 2 ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು, ಅದು ಮಾಡಲಿಲ್ಲ. ಈಗ ಹೇಳದಂತ ಗ್ಯಾರಂಟಿನೇ ಅವರು ಕೊಡಲಿಲ್ಲ. ಈಗ ಹೊಸ ಗ್ಯಾರಂಟಿ ಏನು ಕೊಡ್ತಾರೆ? ಕರ್ನಾಟಕ ಗ್ಯಾರಂಟಿ ಅಂತ ಹೇಳಿ ಘೋಷಣೆ ಮಾಡಿ ಎಲೆಕ್ಷನ್ ನಲ್ಲಿ ಯಶಸ್ವಿ ಆದ್ಮೇಲೆ ಮೋದಿ ಗ್ಯಾರಂಟಿ ಅಂತ ಹೊಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ತೆಲಂಗಾಣ, ಹಿಮಾಚಲ್ ಪ್ರದೇಶ, ಇಲ್ಲೆಲ್ಲ ನಮ್ಮ ಗ್ಯಾರಂಟಿಗಳು ಯಶಸ್ವಿ ಆದ್ಮೇಲೆ ಇವತ್ತು ಮೋದಿ ಎಲ್ಲ ಕಡೆ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಮೋದಿ ಇವತ್ತು ಗಲ್ಲಿಯಿಂದ ದಿಲ್ಲಿವರೆಗೆ ಈ ಗ್ಯಾರಂಟಿಗಳು ಹಿಡ್ಕೊಂಡಿದ್ದಾನೆ. ಈ ನ್ಯೂಸ್ ಯಾಕೆ ಹೇಳಲಿಲ್ಲ? ಅದಕ್ಕಾಗಿ ಮೋದಿ ಸುಳ್ಳಿನ ಸರ್ದಾರ. ನಾ ಯಾವಾಗಲೂ ಹೇಳ್ತೀನಿ, ಸುಳ್ಳಿನ ಸರ್ದಾರ. ಮತ್ತು ಅನೇಕ ಜನ ನಮ್ಗೆ ಹೇಳ್ತಾರೆ, ನೀವು ಮೋದಿ ಹೆಸರು ಯಾಕೆ ತಗೋತೀರಿ? ಅವರಿಗೆ ವೈಯಕ್ತಿಕವಾಗಿ ಹೇಳ್ತಾರೆ. ನಾವೇನ್ ಮಾಡಬೇಕು? ಪ್ರತಿ ಒಂದು ಮಾತಿಗೆ ಮೋದಿ ತನ್ನ ಹೆಸರು ಹೇಳ್ಕೊತಾನೆ. ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಇದು ಮೋದಿ ಗ್ಯಾರಂಟಿ, ಇದು ಮೋದಿ ಯೋಜನೆ, ಇದು ಮೋದಿ ಸ್ಕೀಮು. ಮತ್ತು ಮೋದಿ ಅಂತ ಅವ್ರು ಹೇಳ್ಕೊಳ್ಳುವಾಗ ನಾವು ಯಾರಿಗೆ ಕ್ರಿಟಿಸೈಸ್ ಮಾಡಬೇಕು? ನೀವೇ. ಅವ್ರ ಪಾರ್ಟಿ ಹೆಸರು ಹೇಳೋದಿಲ್ಲ. ಈಗ ನಾವು ಹೇಳ್ತೇವೆ, ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡ್ತು, ಕಾಂಗ್ರೆಸ್ ಪಾರ್ಟಿ ನರೇಗಾ ಯೋಜನೆ ಮಾಡ್ತು, ಕಾಂಗ್ರೆಸ್ ಪಾರ್ಟಿ ಫುಡ್ ಸೆಕ್ಯೂರಿಟಿ ತಂತು, ಕಾಂಗ್ರೆಸ್ ಪಾರ್ಟಿ ಕಂಪಲ್ಸರಿ ಎಜುಕೇಶನ್ ತಂತು, ಕಾಂಗ್ರೆಸ್ ಪಾರ್ಟಿ RTA ಮಾಡ್ತು, ಕಾಂಗ್ರೆಸ್ ಪಾರ್ಟಿ ರೂರಲ್ ಹೆಲ್ತ್ ಮಿಷನ್. ಇದು ನಾವು ಹೇಳ್ತೇವೆ. ಮೋದಿ ಏನು ಹೇಳ್ತಾನೆ? ಇದು ಮೋದಿ ಮಾಡ್ದ, ಇದು ಮಾಡಿದ್ದೇನೂ ಇಲ್ಲ, ಮುಂದೆ ಆಗೋದು ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ಇವತ್ತು ಮನಸ್ಸು ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಗೆಲ್ಲಿಸ್ತಕ್ಕಂಥದ್ದು ಮಾಡಬೇಕು. ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನೀವು ಹಸ್ತಕ್ಕೆ ಮತ ಹಾಕಿ ಭಾರಿ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ನಿಮಗೆ ಕೇಳ್ಕೊಳ್ತೀನಿ. ಇದಕ್ಕಿನ್ನ ಹೆಚ್ಚು ನಾವು ಮಾತಾಡೋದಿಲ್ಲ. ಸಾಕಷ್ಟು ಹೇಳ್ತಕ್ಕಂಥದ್ದು ಮಟೀರಿಯಲ್ ನಮ್ಮಲ್ಲಿದೆ. ಡೀಸೆಲ್ ಆಯ್ತು, ಪೆಟ್ರೋಲ್ ಆಯಿತು, ಇವತ್ತು ದಾಲು, ಪ್ರತಿಯೊಂದು ಬೆಲೆ, ಪ್ರತಿಯೊಂದು ವಸ್ತುವಿನ ಬೆಲೆ, ಅವಶ್ಯ ವಸ್ತು ಬೆಲೆ ಗಗನಕ್ಕೆ ಏರ್ತಾ ಇದೆ. ಮೋದಿ ಆ ಕಡೆ ನೋಡ್ತಾ ಇದೆ. ಅನ್ಎಂಪ್ಲಾಯ್ಮೆಂಟ್ ಬೆಳೀತಾ ಇದೆ, ಆ ಕಡೆ ನೋಡ್ತಾ ಇದೆ. ಅದಕ್ಕೆ ಇವತ್ತು ಈ ಚುನಾವಣೆ ಗುರಿ ಏನಂದ್ರೆ ಈ ದೇಶದ ಸಂವಿಧಾನ ಉಳಿಸಬೇಕು. ಅದೇ ನಮ್ಮ ಗುರಿ. ಅದಕ್ಕಾಗಿ ನೀವು ಓಟ್ ಕೊಡಿ. ಈ ದೇಶದ ಪ್ರಜಾತಂತ್ರ ಉಳಿಸಬೇಕು, ಅದೇ ನಮ್ಮ ಗುರಿ. ಅದಕ್ಕಾಗಿ ನೀವು ಓಟ್ ಕೊಡಿ. ಯುವಕರಿಗೆ ನೌಕರಿ ಕೊಡಬೇಕು, ಅದಕ್ಕಾಗಿ ಓಟ್ ಕೊಡಿ. ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬಬೇಕು. ಈಗ ನಮ್ಮ 5 ಗ್ಯಾರಂಟಿ ಇವೆ. ರಾಹುಲ್ ಗಾಂಧಿ ಅವರು
5 ನ್ಯಾಯ ಯೋಜನೆಗಳನ್ನು ಮಾಡಿದ್ರು. ಆ 5 ಯೋಜನೆಗಳಲ್ಲಿ ಯುವ ನ್ಯಾಯ ಇದೆ, ಇದು ಯುವಕರಿಗೆ. ಆಮೇಲೆ ಮಹಿಳಾ ನ್ಯಾಯ, ನಾರಿ ನ್ಯಾಯ, ಇದು ಹೆಣ್ಣು ಮಕ್ಕಳಿಗಿದೆ. ಅದೇ ರೀತಿಯಾಗಿ ಶ್ರಮ ನ್ಯಾಯ, ಆಮೇಲೆ ಹಿಸ್ಸೆದಾರಿ ನ್ಯಾಯ, ಈ ರೀತಿಯಾಗಿ ಅನೇಕ ನ್ಯಾಯಗಳು. ಅದರ ಒಳಗಡೆ 25 ಗ್ಯಾರಂಟಿಗಳು ನಾವು ಮಾಡಿದ್ದೇವೆ. ನಮ್ಮ ಸರ್ಕಾರ ಬಂತಂದ್ರೆ ಇದು 100ಕ್ಕೆ 100 ಯಾವ ರೀತಿಯ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಹಾಗೆ ಅಖಿಲ ಭಾರತದಲ್ಲಿ, ನಮ್ಮ ಹಿಂದೂಸ್ತಾನದಲ್ಲಿ ನಾವು ನಮ್ಮ ರಾಹುಲ್ ಜಿ ಅವರ ನೇತೃತ್ವದಲ್ಲಿ ಮಾಡಿ ತೋರಿಸ್ತೇವೆ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಹೇಳಕ್ಕೆ ಇಲ್ಲಿ ನಿಂತಿದ್ದೀನಿ. ಅದಕ್ಕೆ ದಯವಿಟ್ಟು ತಾವು ಮತ ಕೊಡಿ, ಪ್ರಜಾಪ್ರಭುತ್ವ ಉಳಿಸಕ್ಕೆ ಮತ ಕೊಡಿ, ಸಂವಿಧಾನ ಉಳಿಸಕ್ಕೆ ಮತ ಕೊಡಿ. ಇದು ಒಂದು ಮಹತ್ವದ ಕಾರಣ. ಇದಕ್ಕಾಗಿ ಮತ ಕೊಟ್ಟು ಗೆಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೆ ವಂದನೆಗಳು. ಜೈ ಹಿಂದ್. ಅರೆ ಏನು ಎಷ್ಟು ಸಪ್ಪಗಿದ್ರಿ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಈಗ ನಿಮ್ಮ ಮುಂದೆ ರಾಹುಲ್ ಗಾಂಧೀಜಿ ಅವರು ಮಾತಾಡ್ತಾರೆ, ತದನಂತರ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ದಯವಿಟ್ಟು ಕೇಳಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ.